ನಮಸ್ಕಾರ. ಮತ್ತೆ ನಿಮಗೆಲ್ಲ ದುಡ್ಡಿನ ಮಾತು ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ಚಿನ್ನ 13,860 ಆದ್ರೆ ನಿನ್ನೆ ಈವ್ನಿಂಗು 14,990. ನೈಟ್ ಆದ್ರೆ ಏರ್ತಾ ಇದೆ, ಮಾರ್ನಿಂಗ್ ಆದ್ರೂ ಇಳಿತಾ ಇದೆ. ಯಾಕೆ ಅಂತಂದ್ರೆ ನೈಟ್ ಆದ್ರೆ ಈ ಸೀಸ್ ಫೈರ್ ಅಂತ ಹೇಳ್ತಾರೆ, ಬೆಳಗ್ಗೆ ಆದ್ರೆ ಗುಂಡಾಗ್ತೀನಿ ಅಂತ ಹೇಳ್ತಾರೆ. ಮಾರ್ಕೆಟ್ ಕೂಡ ಅದೇ ರೀತಿ ಹೋಗ್ತಾ ಇದೆ. ಮಾರ್ಕೆಟ್ ಏನಾಗುತ್ತೆ ಅಂತಂದ್ರೆ ಬೆಳಗ್ಗೆ ಒಂದು ರೇಟು, ಸಾಯಂಕಾಲ ಒಂದು ರೇಟು. ನಿನ್ನೆ ತರ ಇವತ್ತು 200 ಪಾಯಿಂಟ್ಸ್ ಡೌನ್ ಇತ್ತು. ಈಗ ಸೀಸ್ ಫೈರ್ ಬರುತ್ತೆ ಅಂತ ಮಾತಾಡ್ತಾರೆ. ನಿನ್ನೆ ಬಂದ್ಬಿಡ್ತು ಅಂತ ಹೇಳಿದ್ರು. ನಿನ್ನೆ ಮಾರ್ಕೆಟ್ನ ಎತ್ತಿದ್ರು. ಅದೇ ತರ ತಿರ್ಗಾ ಇವತ್ತು ಸೀಸ್ ಫೈರ್ ಬರುತ್ತೆ ಅನ್ನೋಂಥ ರೂಮರ್ಸ್ ಇರೋದ್ರಿಂದ ಮಾರ್ಕೆಟ್ -50 ವರೆಗೂ ಬಂದಿದೆ ನಾನು ಮಾತಾಡ್ತಾ ಇರೋವಾಗ. ಬ್ಯಾಂಕ್ ನಿಫ್ಟಿ ಆದ್ರೆ ಇನ್ನೂ 500 ಪಾಯಿಂಟ್ ಕೆಳಗಡೆನೇ ಇದೆ. ಬೆಳಗ್ಗೆ 535 ಪಾಯಿಂಟ್ ಇತ್ತು, ಇಲ್ಲಿ 255 ಅಂತ ಹೇಳ್ತಾ ಇದ್ದಾರೆ. ಇದನ್ನೆಲ್ಲ ನಂಬಲೇಬೇಡಿ. 233 ಫ್ಯೂಚರ್ಸ್ ಮಾರ್ಕೆಟ್. ರುಪಿ ಬೆಳಗ್ಗೆ 93 ದಾಟಿದೆ. ಈಗ 92 93 ನಲ್ಲಿ ಟ್ರೇಡ್ ಆಗ್ತಾ ಇದೆ. 809 ಇದೆ. ಇದನ್ನೆಲ್ಲ ನೋಡ್ತಾ ಇರೋವಾಗ ಮಾರ್ಕೆಟ್ ಈ ತರ ವೈಲೆಂಟ್ ಆಗಿ ಮೇಲೂ ಕೆಳಗೂ ಹೋಗುತ್ತೆ ಅಂತ ಅನ್ನೋದು ನಿಮ್ಗೆ ಗೊತ್ತು. ಪೀಸ್ ಅಂತಂದ್ರೆ ಮಾರ್ಕೆಟ್ ಏರುತ್ತೆ, ನೋ ಪೀಸ್ ಅಂತ ಹೇಳಿದ್ರೆ ಮಾರ್ಕೆಟ್ ಬೀಳುತ್ತೆ. ಅದೇನ್ ಮಾಡ್ಬೇಕು ಅಂತಂದ್ರೆ ಈ ರೀತಿ ಬೀಳುವಾಗ 1 2 ಅಂತ ಆರಿಸ್ಕೊಳ್ಳೋದೇ ನಮ್ಮ ಕೆಲಸ. ಇವತ್ತು ಆಟೋ ಇಂಡೆಕ್ಸ್ 1.4% ಡೌನ್, ಐಟಿ 0.6 ಅಪ್, ಫಾರ್ಮಾ -0.4, FMCG -0.7, ಮೆಟಲ್ 0.6, ನಾಟ್ಕೋ 4.2% ಅಪ್ಪು, HCL, ವಿಪ್ರೋ, ಟಂಗಮೈಲ್ 2% ಗಿಂತ ಮೇಲೆ ಅಪ್ಪು, ಸನ್ ಫಾರ್ಮಾ 1% ಅಪ್ಪು, ಹೀರೋ, ಮನಪ್ಪುರಂ -1.7, -1.6, ಟೈಟನ್ -1.4, ಐತಿ -1.3, M&M -1.1. ಟ್ರಂಪ್ ಏನು ಹೇಳಿದ್ದಾರೆ ಅಂದರೆ ಇನ್ಮೇಲೆ ಬದಲಾಯಿಸೋಕ್ಕಾಗಲ್ಲ, ಒಂದೇ ದಿನದಲ್ಲಿ ನಾವು ಇರಾನನ್ನ ಮುಗಿಸ್ಬಿಡ್ತೀವಿ, ಅದರಿಂದ ಈ ಡೆಡ್ಲೈನ್ ಎಲ್ಲ ಇನ್ಮೇಲೆ ಎಕ್ಸ್ಟೆನ್ಷನ್ ಅನ್ನೋದು ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಈಗ ಟ್ರಂಪ್ ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ನಾನು ಇರಾನ್ನ ಹೊಡೆದಿದ್ದು ಆಯಿಲ್ನ ಕಂಟ್ರೋಲ್ ಮಾಡೋದಕ್ಕೆ, ಅದರಿಂದ ನಾನು ಮೊದಲು ಬಿಸ್ನೆಸ್ ಮ್ಯಾನ್ ಆಮೇಲೆನೆ ಪ್ರೆಸಿಡೆಂಟ್, ಅದರಿಂದ ಇರಾನ್ ಆಯಿಲ್ನ ನಾನು ಹಿಡಿದು ಬಿಡ್ತೀನಿ, ಅದಾದ್ಮೇಲೆ ನಾನೆಫ್ನ ಯೂಸ್ಲೆಸ್ ಅಂತ ಬೈತಾ ಇದ್ದಾರೆ. ಅದರಿಂದ ಈಗ ಸದ್ಯಕ್ಕೆ ನನಗೆ ಆಯಿಲ್ನ ಹಿಡಿಯೋದೇ ನನ್ನ ಕೆಲಸ ಅಂತ ಕ್ಲಿಯರ್ ಆಗಿ ಹೇಳ್ತಾ ಇದ್ದಾರೆ. ಇರಾನ್ ಏನ್ ಹೇಳ್ತಾರೆ ಅಂತಂದ್ರೆ ಸೀಸ್ ಫೈರ್ ಅನ್ನ ರಿಜೆಕ್ಟ್ ಮಾಡಿದೀವಿ, ಪರ್ಮನೆಂಟ್ ಎಂಟು ವಾರು, ಅದರಿಂದ ಇನ್ಮೇಲೆ ನೀವು ಜಗಳ ಮಾಡೋದಿಲ್ಲ ಅಂತ ನನಗೆ ಕನ್ಫರ್ಮ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಸೊ ಟ್ರಂಪ್ ಹೇಳ್ದಂತ ಡೆಡ್ ಲೈನ್ ನಾಳೆ ಬೆಳಗ್ಗೆ 5:30 ಗಂಟೆಗೆ ಮುಗಿಯುತ್ತೆ. ಲಿಟರಲಿ ನೀವು ನೋಡ್ತೀರಾ ಅಂತಂದ್ರೆ ಇರಾನ್ ಅಲ್ಲಿ ಇರುವಂತ ಬೇರೆ ಊರ್ ಎಂಬಸಿಸ್ಗೂ ಈ ರೀತಿಯ ಅಮೆರಿಕನ್ ಗವರ್ಮೆಂಟ್ಗೂ ಒಳ್ಳೆ ದೊಡ್ಡ ಒಂದು ತಕರಾರು ನಡೀತಾ ಇದೆ. ಹೋಮಸ್ನ ತೆಗೆದ್ಬಿಡಿ ಅಂತ ಹೇಳಿದ್ರೆ ಬೀಗ ಎಲ್ಲಿದೆ ಅಂತ ಗೊತ್ತಿಲ್ಲ ಅಂತ ಒಬ್ಬ ಎಂಬಸಿ ಹೇಳಕ್ಕೆ ಇನ್ನೊಬ್ರ ಎಂಬಸಿ ಈ ಫ್ಲವರ್ ಪಾಟ್ ಕದಡೆ ಇಟ್ಟಿದೀವಿ ನೋಡಿ ಬಿಡಿ ಅಂತ ಹೇಳ್ತಾ ಇದ್ದಾರೆ. ಒಟ್ಟಿನಲ್ಲಿ ಇರಾನ್ ರೆಡಿಯಾಗೇ ಇದ್ದಾರೆ. ಯುದ್ಧ ನಾಳೆ ನಡೆಯುತ್ತಾ ಇಲ್ವಾ ಅನ್ನೋದನ್ನ ಟ್ರಂಪೇ ನಿರ್ಧಾರ ಮಾಡಿ. ಇರಾನ್ ಏನ್ ಮಾಡಿದ್ದಾರೆ, 2 ಕತಾರ್ ಟ್ಯಾಂಕರ್ನ ನಿಲ್ಸಿದ್ದಾರೆ. ಇಂಡಿಯಾದ 2 ಹಡಗು ಸ್ಟ್ರೈಟ್ ಆಫ್ ಹೋಮಸ್ ಅಲ್ಲಿ ಇದೆ, LPG ತಗೊಂಡು ಬರ್ತಾ ಇದೆ. ಗವರ್ಮೆಂಟ್ ಇಷ್ಟು ದಿನ LPG ಶಾರ್ಟೇಜೇ ಇಲ್ಲ ಅಂತ ಹೇಳ್ದಂತ ಗವರ್ಮೆಂಟ್ ಏನಾರು ಎಲೆಕ್ಟ್ರಿಕ್ ಸ್ಟವ್ ನ ಯೂಸ್ ಮಾಡಿ, ಎಲೆಕ್ಟ್ರಿಕ್ ಸ್ಟವ್ ನ ಯೂಸ್ ಮಾಡಿದ್ರೆ ಗವರ್ಮೆಂಟ್ಗೆ ಒಳ್ಳೇದು, ಇಂಡಿಯಾಗೆ ಒಳ್ಳೇದು ಅಂತ ಹೇಳ್ತಾ ಇದ್ದಾರೆ. LPG ನಲ್ಲಿ ಕ್ರೈಸಿಸ್ ಇದೆ ಅಂತ ಅನ್ಸುತ್ತೆ, ಯಾಕೆಂತಂದ್ರೆ ತುಂಬಾ ಜನ ಊರ್ ಬಿಟ್ಟು ಓಡೋಗ್ಬಿಟ್ಟಿದ್ದಾರೆ, ಅದರಿಂದ ಲೇಬರ್ ಇಲ್ಲ, ಅದರಿಂದ ಸಂಬಳ ಒಂದು 15% ಎಕ್ಸ್ಟ್ರಾ ಕೊಟ್ರೇನೆ ಲೋಕದಲ್ಲಿರೋಂಥವನು ಕೆಲ್ಸಕ್ಕೆ ಬರ್ತಾನೆ. ಬಿಹಾರ್ UP ಓಡ್ಬಿಟ್ಟ. ಇದು ನಡೆಯುತ್ತೆ ಅಂತ ನಾನು ಹೇಳಿದೆ. ಸಂಬಳ 7ನೇ ತಾರೀಕು ಬಂದ್ರೆ ಎಲ್ಲರೂ ಓಡೋಗ್ಬಿಡ್ತಾರೆ ಅಂತ ಹೇಳಿದ್ದೆ. 4ರಿಂದ 7 ಒಳಗೆ ಓಡೋಗ್ಬಿಟ್ಟಿದ್ದಾರೆ. ಸಂಬಳ ತಗೊಂಡವರೆಲ್ಲ ಓಡೋಗಿದ್ದಾರೆ. NSE ಇದು ಟ್ರೂಟ್ ಫ್ಯೂಚರ್ಸ್ ಮಾಡಿ ಪ್ರೈಸ್ ಡಿಸ್ಕಸ್ ಮಾಡೋದಕ್ಕೆ ನಾವು ಕೆಲಸ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ನಿನ್ನೆಯಿಂದ ಎಲ್ಲ ಜ್ಯುವೆಲ್ರಿ ಸ್ಟಾಕ್ಸ್ ಎಲ್ಲ ಭಯಂಕರವಾಗಿ ಏರಿದೆ. ಏನಂತಂದ್ರೆ ಗೋಲ್ಡ್ ಇಂಪೋರ್ಟ್, ಈ ಸಿಲ್ವರ್ ಇಂಪೋರ್ಟ್ ಬೇಸ್ ಪ್ರೈಸ್ ನ ಕಡಿಮೆ ಮಾಡಿದ್ದಾರೆ. ಹಾಗಿದ್ದಾಗ ಓವರ್ ಆಲ್ ಆಗಿ ಡ್ಯೂಟಿ ಕಡಿಮೆ ಆಗತ್ತೆ. ಸೆಂಟ್ರಲ್ ಬ್ಯಾಂಕು ಏನ್ ಹೇಳ್ತಾರೆ ಅಂತಂದ್ರೆ ಪೋಲೆಂಡ್ ಇವಾಗ ಒಂದು 20 ಟನ್ ತಗೊಂಡಿದ್ದಾರೆ. ಬೇರೆ ಬ್ಯಾಂಕ್ಸ್ ಗೋಲ್ಡ್ ನ ನಾವು ತಗೋತಾನೆ ಇರ್ತೀವಿ, ಶಾರ್ಟ್ ಟರ್ಮ್ ಪ್ರೆಷರ್ ಬಂದ್ರೆ ನಮಗೊಂದು ಬೈಯಿಂಗ್ ಆಪರ್ಚುನಿಟಿ ಅಂತ ಸೆಂಟ್ರಲ್ ಗವರ್ಮೆಂಟ್ ಹೇಳಿದ್ದಾರೆ. ಅದಾದ್ಮೇಲೆ ಗೋಲ್ಡ್ ಇಂಪೋರ್ಟ್ ಮಾರ್ಕೆಟ್ ಕೆಲವು ಫ್ಯೂ ಪ್ಲೇಯರ್ಸ್ ಡಾಮಿನೇಟ್ ಮಾಡ್ತಾ ಇದ್ದಾರೆ, ಅದರಿಂದ ಪ್ರೈಸಿಂಗ್ ಫೇಕ್ ಆಗಿದೆ ಅಂತ ಹಲವರು ಫೀಲ್ ಮಾಡ್ತಾ ಇದ್ದಾರೆ. ಜ್ಯುವೆಲ್ರಿ ಬಂದು ಸ್ಟಾಕ್ಸ್ ಅನ್ನ ಗೈನ್ ಆಗಿದೆ. ಮದುವೆ ಸೀಸನ್ ಗಂಡಿದೆ ಬಿಗಿನಿಂಗು,
ಕಾಸ್ಟ್ ಲೋವರ್ ಆಗಿತ್ತು. ಟೈಟನ್ ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಜೆನ್ ಸ್ಟೋನ್ ಜ್ಯುವೆಲ್ರಿನ ಪುಷ್ ಮಾಡ್ತಾ ಇದ್ದಾರೆ. ಜೆನ್ ಸ್ಟೋನ್ ಅಂತ ಅನ್ನೋದು ಈ ಮಡಗಾಸ್ಕರ್, ಆಫ್ರಿಕಾ ಆ ತರ ಕಡೆಯಿಂದೆಲ್ಲ ಬರುವಂತದ್ದು. ಅದು ತುಂಬಾ ಚೀಪ್ ಆಗಿದೆ ಅಂತ ಅದನ್ನ ಒಳಗೆ ತಳ್ತಾ ಇದ್ದಾರೆ. ಅದರಲ್ಲಿ ಮಾರ್ಜಿನ್ ಜಾಸ್ತಿ, ಜ್ಯುವೆಲ್ರಿ ಆಗಿ ಮಾಡಿದ್ರೆ ಖರ್ಚು ಜಾಸ್ತಿ, ಮಲ್ಟಿ ಕಲರ್ಡ್ ಅಲ್ಲಿ ಇರುತ್ತೆ. ಅದರಿಂದ ಅದರಲ್ಲಿ ಇಳಿದಿದ್ದಾರೆ. ಬ್ಯಾಂಕ್ ಆಫ್ ಅಮೆರಿಕ ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ ನಿಫ್ಟಿ ಅರ್ನಿಂಗ್ಸ್ ಗ್ರೋತ್ ಡಬಲ್ ಡಿಜಿಟ್ ಎಲ್ಲ ಇರೋದಿಲ್ಲ, 8.5% ಆಗ್ಬಿಡುತ್ತೆ. ಸ್ಟಾಕ್ ಇಂಡಿಯಾಗಿ ಬರೋದಕ್ಕೆ ಸಾಧ್ಯತೆಗಳಿದೆ. ಅದರಿಂದ ನಿಫ್ಟಿಯ ವ್ಯಾಲ್ಯೂಯೇಷನ್ ಕಡಿಮೆ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. JP Morgan CEO ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ ವಾರ್, ಇನ್ಫ್ಲೇಷನ್ ಎಲ್ಲ ಈ ರೇಟ್ ಕಟ್ಸ್ ಎಲ್ಲ ಸ್ವಲ್ಪ ದಿನ ಆದ್ಮೇಲೆ ಬರುತ್ತೆ. ಅದರಿಂದ ಈಗ ಸದ್ಯಕ್ಕೆ ನೀವು ರೇಟ್ ಕಟ್ ನ ಎಕ್ಸ್ಪೆಕ್ಟ್ ಮಾಡೋ ಆಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಬ್ಯಾಂಕ್ಸ್ ಬಾಂಡ್ ಮೇಲೆ ಇರುವಂತ ಲಾಸಸ್ ಸ್ಪೈಕ್ ಆಗುತ್ತೆ. ಯಾಕೆ ಅಂತಂದ್ರೆ ಈಲ್ಡ್ 1.75 ಆಗಿದೆ. ಈಲ್ಡ್ 7.15 ಆದ್ರೆ ಎಕ್ಸಿಸ್ಟಿಂಗ್ ಬಾಂಡ್ ವ್ಯಾಲ್ಯೂ ಕಡಿಮೆ ಆಗುತ್ತೆ. ಮಾರ್ಕ್ ಟು ಮಾರ್ಕೆಟ್ ಲಾಸಸ್ ಇರುತ್ತೆ. ಅದು ಈ ಕ್ವಾರ್ಟರು ಪಕ್ಕದ ಕ್ವಾರ್ಟರ್ ಅಲ್ಲೂ ಅಫೆಕ್ಟ್ ಆಗುತ್ತೆ. ಮುಂಚೆ ಎಲ್ಲ ಎಕ್ಸ್ಟ್ರಾ ಈ ಆಫರ್ ಫಾರ್ ಸೇಲ್ ನ ಹಾಕಿ ಎತ್ತುತ್ತಾ ಇದ್ರು. ಈಗ ಟೋಟಲ್ ಆಗಿ ಈ ಮಾರ್ಕೆಟ್ ಅಲ್ಲಿ ವಾಲಟಾಲಿಟಿ ಇರೋದ್ರಿಂದ IPO ಹಾಕಿ ದುಡ್ಡನ್ನ ತೆಗಿಯೋಕೆ ಆಗ್ತಾ ಇಲ್ಲ. ಅದೇ ತರ QFP ಹಾಕೋದಕ್ಕೆ ಆಗ್ತಾ ಇಲ್ಲ. ಅದರಿಂದ ಎಕ್ಸಿಸ್ಟಿಂಗ್ ಶೇರ್ ಹೋಲ್ಡರ್ಸ್ಗೆ ರೈಟ್ಸ್ ಇಶ್ಯೂ ಹಾಕೋಣ ಅಂತ, ಈಗ ದುಡ್ಡು ಬೇಕು ಅಂತ ಅನ್ನೋರು ರೈಟ್ಸ್ ಇಶ್ಯೂನ ಹಾಕಿದ್ದಾರೆ. ₹1 ತಗೊಳ್ತಾ ಇದ್ದಂತ ರೈಟ್ಸ್ ಇಶ್ಯೂ ಈಗ ₹3 ತಗೋತಾ ಇದ್ದಾರೆ. 3 ಪಟ್ಟು ಜಾಸ್ತಿ ಆಗಿದೆ. ಈ ಒಂದು ಮೈನರ್ ಟ್ರಸ್ಟ್ ಇಂದ ವೇಣು ಶ್ರೀನಿವಾಸನ್ ಹೋಗಿರೋದ್ರಲ್ಲಿ ಒಂದು ಕಾನ್ಸ್ಪಿರಸಿ ಇದೆ ಅಂತ ವೇಣು ಹೇಳ್ತಾ ಇದ್ದಾರೆ. ವಿಜಯ್ ಸಿಂಗ್ ಇನ್ನೂ ರಿಸೈನ್ ಮಾಡಿಲ್ಲ. ಟಾಟಾ ಸ್ಟೀಲ್ಗೆ ₹1,755 ಕೋಟಿ ಇಲ್ಲೇ ನೀವು ಎಕ್ಸ್ಟ್ರಾ ಎತ್ತಿದ್ದೀರಾ ಅಂತ ಹೇಳಿ ಫೈನ್ ಹಾಕೋದಕ್ಕೆ ಗವರ್ಮೆಂಟ್ ನೋಟಿಸ್ ನ ಕೊಟ್ಟಿದ್ದಾರೆ. ಟ್ರೆಂಡ್ ಏನ್ ಮಾಡ್ತಿದ್ದಾರೆ ಅಂತಂದ್ರೆ ಜೂಡಿಯೋದಲ್ಲಿ ಅವರ ರೆವೆನ್ಯೂ 20% ಏರಿದ್ರಿಂದ ಇನ್ನೇ ಸ್ಟಾಕ್ ಬೆಲೆ 9% ಆಗಿದೆ. ಆಟೋ ಸೇಲ್ಸ್ ಟೋಟಲ್ ಆಗಿ ಮೋಟಾರ್ ಸೈಕಲ್, ಸ್ಕೂಟರ್, ಕಾರ್ ಎಲ್ಲ ಸೇರಿಸಿ 6 crores ಹತ್ರ ಮಾರಿದ್ದಾರೆ. ಆಲ್ರೆಡಿ 3 ಕೋಟಿ ಹತ್ತತ್ರ ನಿಯರ್ಲಿ ಮಾರಿ ಹೊಸ ಸಾಧನೆಯನ್ನ ಮಾಡಿದ್ದಾರೆ. SP ಗ್ರೂಪ್ $3.4 billion ಡೆಟ್ಗೆ ರಿಲೀಫ್ ಸಿಕ್ಕಿದೆ. ಅವ್ರಿಗೆ ಇನ್ನೊಂದು ಸ್ವಲ್ಪ ಟೈಮ್ ಕೊಡ್ತಾ ಇದ್ದಾರೆ. ಯಾಕೆಂತಂದ್ರೆ ಈ ಕೊಲಾಟ್ರಲ್ ಪ್ರೆಷರ್ ಜಾಸ್ತಿ ಆಗಿದೆ. ಯಾಕೆಂತಂದ್ರೆ ಈ ಟಾಟಾ ಸ್ಟಾಕ್ಸ್ ಬೆಲೆ ಎಲ್ಲ ಬಿದ್ದಿದೆ. ಅದರಿಂದ ಲಿವರೇಜ್ ಪೊಸಿಷನ್ ಇನ್ನೂ ಮೋಸವಾಗಿದೆ ಅವರಿಗೆ. ಸ್ಮಾರ್ಟ್ಫೋನ್ದು ಬೆಲೆ ಭಯಂಕರವಾಗಿ ಏರಿದೆ, 40% ಏರಿದೆ. ಯಾಕೆ ಅಂತಂದ್ರೆ ಮೆಮೊರಿ ಅಂಡ್ ಚಿಪ್ ಶಾರ್ಟೇಜಸ್ ಇದೆ. ಆದ್ರೆ ಆಪಲ್ ಫೋನ್ನ ಡಿಸ್ಕೌಂಟ್ ಅಲ್ಲಿ ಅಮೆಝಾನ್ ಅಲ್ಲಿ ಇವತ್ತು ಇಂಡಿಯಾದಲ್ಲಿ ಮಾಡ್ತಾ ಇದ್ದಾರೆ. ಟೆಕ್ಕಲ್ಲಿ IT-ದಲ್ಲಿ ಜನಗಳನ್ನ ಸೇರಿಸುವಂಥದ್ದು ನಿಯರ್ಲಿ 10% ಕಡಿಮೆ ಆಗಿದೆ. ಯಾಕೆ ಅಂತಂದ್ರೆ AI ಬಂದು ಈ ಹಲವು ಸ್ಥಾನಗಳನ್ನ ಹಿಡಿದಿದೆ. ಏರ್ ಇಂಡಿಯಾದ CEO ರಿಸೈನ್ ಮಾಡಿದ್ದಾರೆ. ಯಾಕೆ ಅಂತಂದ್ರೆ ಲಾಸಸ್ ತುಂಬಾ ಇತ್ತು. ಆಪರೇಷನ್ಸ್ ನ ಸರಿಯಾಗಿ ಅವರಿಂದ ಹ್ಯಾಂಡಲ್ ಮಾಡಕ್ಕೆ ಆಗದೆ ಇರೋದ್ರಿಂದ ಅವ್ರನ್ನ ರಿಸೈನ್ ಮಾಡಿಸ್ಬಿಟ್ರು. ವಿಪ್ರೋಗೆ $1 billion ಒಂದು ಡೀಲ್ ಸಿಕ್ಕಿದೆ. AI ಟ್ರಾನ್ಸ್ಫಾರ್ಮ್ ಮಾಡೋದಕ್ಕೆ ಅವರಿಗೆ ಯೂಸ್ ಆಗುತ್ತೆ. IT ಸೆಕ್ಟರ್ದಲ್ಲಿ ಈ ಕ್ವಾರ್ಟರ್ ಡಿಮ್ಯಾಂಡ್ ವೀಕ್ ಆಗಿರುತ್ತೆ. ಯಾಕೆ ಅಂತಂದ್ರೆ ಡಿಮ್ಯಾಂಡ್ ವಿಸಿಬಿಲಿಟಿ ಕಡಿಮೆ ಆಗಿದೆ. ಓವರಾಲ್ ಆಗಿ ಮಾರ್ಕೆಟ್ ಮೇಲೆ ಪ್ರೆಷರ್ ಜಾಸ್ತಿ ಆಗಿರುತ್ತೆ, ಬೆಲೆ ಇಳಿಯುತ್ತೆ. ಸೀಗೇಟ್ ಸ್ಟಾಕು ಮೆಮರಿ ಶಾರ್ಟೇಜ್ ಇಂದ ಬೂಮ್ ಆಗಿದೆ. ರಿಟೇಲ್ ಇನ್ವೆಸ್ಟರ್ಸು ಇನ್ಫೋಸಿಸ್ನು HDFC ಬ್ಯಾಂಕ್ನ ತಗೋತಾ ಇದ್ದಾರೆ. ರಿಟೇಲ್ ಬಿಟ್ಸು ಸ್ಮಾಲ್ ಕ್ಯಾಪ್ ಸ್ಟಾಕ್ಸ್ ಅಲ್ಲಿ ರಿಟೇಲ್ ಇನ್ವೆಸ್ಟರ್ಸು ತುಂಬಾ ತಗೋತಾ ಇದ್ದಾರೆ. ಅದು ಮುಂದಕ್ಕೆ ಒಂದು ದೊಡ್ಡ ಪ್ರಾಬ್ಲಮ್ ಅಂದು ಹೋಗಿ ಮುಗಿಯುತ್ತೆ. ರಿಲಯನ್ಸ್ನ ಕ್ಯಾಂಪಕೋಲಾ, ಕೋಕ್ನು, ಪೆಪ್ಸಿನು ಕ್ರೆಡಿಬಲ್ ಆಗಿ ಚಾಲೆಂಜ್ ಮಾಡಿದ್ದಾರೆ. ಅಗ್ರೆಸಿವ್ ಆಗಿ ಒಂದು ಪ್ರೈಸ್ನ ತಗೊಂಡು ಬಂದು ಓವರಾಲ್ ಆಗಿ ಮಾರ್ಕೆಟ್ ತುಂಬಾ ವೀಕ್ ಆಗಿರುತ್ತೆ. ಗೋಲ್ಡ್ ಪ್ರೈಸ್ ಕೂಡ ವೀಕ್ ಆಗಿರುತ್ತೆ. ಇದು ನಿಮಗೆ ಗೋಲ್ಡ್ನ ಸ್ಲೋ ಆಗಿ ಅಕ್ಯುಮುಲೇಟ್ ಮಾಡೋದಕ್ಕೆ ಒಳ್ಳೆ ಚಾನ್ಸು. ನಿಂತೋಯ್ತು ಅಂತಂದ್ರೆ ಗೋಲ್ಡ್ ಕೂಡಲೇ ಏರೋದಕ್ಕೆ ಶುರು ಮಾಡುತ್ತೆ. ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ನೋಟಿಫಿಕೇಶನ್ ತಟ್ಟಿ. ಈ ವಿಡಿಯೋನ ಸಾಧ್ಯ ಆದರೆ ನಿಮ್ಮ ಸಂಬಂಧಿಕರಿಗೂ ಸ್ನೇಹಿತರಿಗೂ ಕಳಿಸಿ ಅವ್ರಿಗೂ ನೋಡೋದಕ್ಕೆ ಹೇಳಿ. ಧನ್ಯವಾದಗಳು. ನಿಮಗೆ ಏನಾದರೂ ಸಂದೇಹ ಇದ್ದು ನನ್ನನ್ನು ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅನ್ಕೊಂಡ್ರಿ ಅಂದ್ರೆ ಸ್ಕ್ರೀನ್ ಮೇಲೆ ಬರ್ತಾ ಇರುವಂತಹ ಮೇಲ್ ID ಗೆ ಮೆಸೇಜ್ ಮಾಡಿ. ನಮ್ಮ ಟೀಮ್ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ.